ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಎಲ್ಲ ಕೆಲಸನೂ ಎಡವಟ್ಟೆ, ಪ್ರತಿ ಹಂತದಲ್ಲೂ ಸೋಲು ಸೋಲು ಸೋಲು. ಶ್ರೀಚಕ್ರಕ್ಕೋಸ್ಕರ ನಾನು ಪಟ್ಟ ಪ್ರಯತ್ನಗಳೆಲ್ಲ ನೀರಿನಲ್ಲಿ ಹೋಮ ಮಾಡಿದಾಗೋಯ್ತು. ಪ್ರತಿ ಹಂತದಲ್ಲೂ ಜಾಜಿ ಬಂಗಾರಿನೇ ಗೆಲ್ತಾ ಇದ್ದಾರೆ. ಮಾತು ಬಾಯಿ ತಪ್ಪಿ ಬರ್ಬೋದು, ಆದರೆ ಅದರಿಂದ ಮನ್ಸಿಗಾಗೋ ಘಾಸಿ ದೊಡ್ಡದು. ನನ್ನ ವಿದ್ಯೆ ಎಲ್ಲ ಕ್ಷೀಣಿಸೋಗ್ತಿರೋದು ನನ್ನ ಅರಿವಿಗೆ ಬರ್ತಾ ಇದೆ. ನಾಳೆ ನಿಮಗೆ ಶ್ರೀಚಕ್ರ ಸಿಕ್ಕಿ ನಾವು ಮಾಡಿರೋ ಸಹಾಯನ ಮರೆತು ನೀವು ಅಧಿಪತಿಯಾಗಿ ಮೆರಿಬೋದು. ಆದರೆ ನಾನು ಕಳ್ಕೊಂಡಿರೋ ವಿದ್ಯೆನೆಲ್ಲ ಮತ್ತೆ ಪಡ್ಕೊಳಕ್ಕೆ ಎಷ್ಟು ವರ್ಷ ಶ್ರಮ ಪಡ್ಬೇಕು ಗೊತ್ತಾ? ಕಷ್ಟ ಆಗುತ್ತೆ. ಆದ್ರೆ ನನ್ನ ಶ್ರೀಚಕ್ರ ಬೆಂಕಿ ಬಿತ್ತು ನಿಮ್ಮ ಶ್ರೀಚಕ್ರಕ್ಕೆ. ನನ್ನನ್ನ ಏನು ಬೇಕಾದ್ರೂ ಅನ್ನೋ, ಆದ್ರೆ ಶ್ರೀಚಕ್ರದ ಬಗ್ಗೆ ಮಾತ್ರ ಹಾಗೆಲ್ಲ ಮಾತಾಡಬೇಡ. ನಾನು ಸುಮ್ಮನೆ ಇರೋದಿಲ್ಲ. ನಿಂಗೇನು ಗೊತ್ತು ಅದ್ರ ಮಹಿಮೆ ಏನು, ಶಕ್ತಿ ಏನು ಅಂತ ಜನ್ಮ ಜನ್ಮಾಂತರಗಳಿಂದ ಹಂಬಲಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನನ್ನ ನೋವೇನು, ಹತಾಶೆ ಏನು ಅಂತ ನಿನಗೆ ಗೊತ್ತಿದ್ಯಾ? ಶ್ರೀಚಕ್ರ ನನ್ನ ಆತ್ಮ, ನನ್ನ ಉಸಿರು. ಶ್ರೀಚಕ್ರದ ಮುಂದೆ ಬೇರೆ ಎಲ್ಲವೂ ಗಮನ. ಅದ್ರ ಮುಂದೆ ಅಣ್ಣ, ತಂಗಿ, ತಂದೆ, ಮಗ ಯಾವುದು ದೊಡ್ಡದಲ್ಲ. ಒಂದು ವೇಳೆ ಶ್ರೀಚಕ್ರಕ್ಕೆ ಕುತ್ತಾಗುವಂತಹ ಮಾತುಗಳು ಯಾರ ಬಾಯಿಂದ ಬಂದರೂ ಸರಿ, ಸಂಬಂಧಗಳನ್ನು ಮರೆತು ವ್ಯವಹರಿಸಬೇಕಾಗುತ್ತೆ. ಹುಷಾರ್. ಯಾಕೆ ನೀವಿಬ್ರು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ವೈಜಯಂತಿ, ನೀನಾದ್ರೂ ಅರ್ಥ ಮಾಡ್ಕೊ. ಅವನಿನ್ನೂ ಚಿಕ್ಕವನು, ಬಿಸಿ ರಕ್ತ, ದುಡುದ್ ಸ್ವಭಾವ. ಅವನ ತಾಳಕ್ಕೆ ನೀನು ಕುಣಿತಾ ಇದೆಯಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ಈ ಪ್ರಪಂಚದಲ್ಲಿ ನನಗೆ ಅಂತ ಇರೋ ಜೀವ ಚಂದಾದರ ಒಬ್ಬನೇ. ಅವನು ನನ್ನ ಮಾತು ಕೇಳಿದೆ, ನಾನು ಅವನ ಮಾತು ಕೇಳಿದೆ. ನಾವಿಬ್ರು ನಿನ್ನ ಮಾತು ಕೇಳಬೇಕಾ? ಕೇಳಿದಕ್ಕೆ ಸರಿಯಾದ ಮರ್ಯಾದನೆ ಕೊಟ್ರಲ್ಲ ಅತ್ತೆ. ಇಷ್ಟೆಲ್ಲ ಆದ್ಮೇಲೂ ನಾವಿಲ್ಲಿ ಇರ್ಬೇಕಾ? ಇರಬೇಕು ಚಂದ್ರ, ಇರಬೇಕು. ಶ್ರೀಚಕ್ರ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ. ಹೌದು, ಕೊಟ್ಟಿದ್ವಿ. ನಮ್ಮ ಸಹಾಯನೇ ಬೇಡ ಅಂದಮೇಲೆ ನಾವು ಇಲ್ಲಿ ಯಾಕಿರ್ಬೇಕು? ನಮ್ಮ ದಾರಿಗೆ ಅಡ್ಡ ಬರಬೇಡ ವಿರೂಪಾಕ್ಷ, ನಮ್ಮನ್ನು ತಡಿಬೇಡ.
ಹಾಗಾದ್ರೆ ನಿನಗೆ ಧರ್ಮಾಧಿಕಾರಿಣಿ ಪಟ್ಟ ಬೇಡವಾ? ನೀನು ನಿನ್ ಶ್ರೀಚಕ್ರ ಧರ್ಮಾಧಿಕಾರಿಣಿ ಪಟ ಯಾವುದು ಬೇಡ ನನಗೆ. ಅದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಇದೆ ನಮಗೆ. ನಾವು ಹೊರಡ್ತಿದ್ದೀವಿ. ಮತ್ತೆ ಮತ್ತೆ ಅದೇ ಮಾತಾಡಬೇಡ ವೈಜಯಂತಿ. ಶ್ರೀಚಕ್ರ ಪಡ್ಕೊಳ್ಳೋದಕ್ಕೆ ನಿಮ್ಮ ಸಹಾಯ ಬೇಕಿದೆ. ಶ್ರೀಚಕ್ರ 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 ಅದನ್ ಬಿಟ್ಟು ಬೇರೆ ಗೊತ್ತಿಲ್ವಾ ನಿನ್ಗೆ? ಶ್ರೀಚಕ್ರದ ಆಸೆಗೆ ಬಿದ್ದು ಒಬ್ರನ್ನಾಗ್ಲೇ ಕಳ್ಕೊಂಡಿದ್ಯಾ. ಉಳ್ದಿರೋದು ನೀವಿಬ್ರು. ಪ್ರಾಣ ಉಳಿಸ್ಕೊಳ್ಳೋ ಆಸೆ ಇಲ್ವಾ ನಿನ್ಗೆ? ಅದು ಅವನ್ ಕರ್ಮ, ಹೋದ ಅಷ್ಟೇ. ಆದ್ರೆ ನಾನು ಕಡಕಿ ಇಬ್ರು ಶ್ರೀಚಕ್ರಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ವಿ. ಆದ್ರೆ ದುಷ್ಟ ದಾರಿ ಹಿಡಿದಿಲ್ಲ ನಾವು. ಆಸೆ ಅನ್ನೋದು ಎಂಥ ಕೆಟ್ಟ ಕೆಲಸನಾದ್ರೂ ಮಾಡ್ಸತ್ತೆ ವಿರೂಪಾಕ್ಷ. ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಈಗ್ಲಾದ್ರೂ ಎಚ್ಚೆತ್ಕೋ. ಶ್ರೀಚಕ್ರ ಒಂದು ಮರೀಚಿಕೆ. ಅದರ ಆಸೆ ನಿನಗೆ ಬೇಡ ವಿರೂಪಾಕ್ಷ. ನಮ್ಗೆ ನಮ್ಮ ದಾರಿ ನೋಡ್ಕೊಳ್ಳೋಕ್ಕೆ ಬಿಟ್ಬಿಡು. ಶ್ರೀಚಕ್ರದ ಆಸೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಶ್ರೀಚಕ್ರಕ್ಕೋಸ್ಕರ ಹೋರಾಟ ನಿರಂತರವಾಗಿರುತ್ತೆ. ಸಾಕ್ಷಾತ್ ಅಮ್ಮನವರೇ ಭೂಮಿಗಿಳಿದು ಬಂದು ಹೇಳಿದ್ರು ಕೂಡ ಅಷ್ಟೇ. ಯಾರಿಂದನೂ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ.
ಶ್ರೀಚಕ್ರ ನಂದು, ನಂದೇ. ದಯವಿಟ್ಟು ಇನ್ನು ಕೆಲವೇ ದಿನಗಳು ಅಷ್ಟೇ. ಆಮೇಲೆ ಧರ್ಮಾಧಿಕಾರಿಣಿ ಪಟ್ಟ ನಿನಗೆ, ಶ್ರೀಚಕ್ರ ನನಗೆ. ಒಂದು ಸಾರಿ ಶ್ರೀಚಕ್ರ ನನ್ನ ಕೈ ಸೇರಿದ್ರೆ ಸಾಕು, ಇಡೀ ಭೂಮಂಡಲನೇ ಅಲ್ಲಾಡಿಸಬಹುದು ಅನ್ನೋದು ನಿಮ್ಗಳಿಗೂ ಗೊತ್ತಿದೆ. ದಯವಿಟ್ಟು ನನ್ನ ಮಾತು ಕೇಳಿ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಹೋಗ್ಬೇಡಿ, ಇಲ್ಲೇ ಇರಿ. ಯಾಕೆ ಜಾಜಿ ಹೇಳ್ತಿದೀಯಾ? ಯಾವ ಕಲ್ಲು ಉಳಿಪೆಟ್ಟು ಬೆಳೆದ ಶಿಲೆ ಆಗಲ್ಲ. ಇದನ್ನು ಹಾಗೆ ಅಂತ ಇಟ್ಕೋ, ನಮ್ಮ ಸತ್ಯ ಧರ್ಮದ ಪರೀಕ್ಷೆ ಅಂತ ಇಟ್ಕೋ. ನಾವು ಗೊತ್ತಿದ್ದೋ ಗೊತ್ತಿಲ್ಲದಿರೋ ಮಾಡಿರೋ ತಪ್ಪಿಗೆ ಅಮ್ಮನವರೇ ಕೊಟ್ಟಿರೋ ಶಿಕ್ಷೆ ಅಂತ ಇಟ್ಕೋ ಜಾಜಿ. ಆದರೆ ನಾನು ಸೀರೆ ತಗೋಬೇಕು ಅಂದಿದ್ದಕ್ಕೆ ಅಲ್ವಾ ಇಷ್ಟೆಲ್ಲ ಆಗಿದ್ದು. ನನ್ಗೊಂದು ಸಣ್ಣ ಆಸೆ, ನಿನ್ನ ಇಡೀ ವ್ಯಕ್ತಿತ್ವನೇ ಹಾಳಾಗೋ ಹಾಗಾಯ್ತು. ಎಷ್ಟೆಲ್ಲ ಅವಮಾನ ಆಯ್ತು. ನನಗೆ ಕ್ಷಮಿಸ್ಬಿಡು ಬಂಗಾರಿ, ನನಗೆ ಕ್ಷಮಿಸ್ಬಿಡು. ಅವಮಾನ ಯಾರೇನು ಬಿಟ್ಟಿದ್ದು ಹೇಳು ಜಾಜಿ? ಅಂತ ಪಾಂಡವರೇ ಕಾಡ್ಪಾಲಾದ್ರು, ಶ್ರೀರಾಮಚಂದ್ರನೇ ವನವಾಸಕ್ಕೆ ಹೋದ. ಇನ್ನು ನಾನು ನೀನೆಲ್ಲ ಯಾವ ಲೆಕ್ಕ ಹೇಳು? ಆದರೂ ನಾನು ಒಂದು ಕ್ಷಣ ಎಚ್ಚೆತ್ಕೊಂಡು ಸೀರೆ ಬಗ್ಗೆ ಆಸೆ ಪಡಲಿಲ್ಲ ಅಂದಿದ್ರೆ ಇಷ್ಟು ದೊಡ್ಡ ಅವಮಾನ ತಪ್ತಿತ್ತಲ್ವಾ? ನನ್ನಿಂದಾಗಿ ನಿನಗೆ ಅವಮಾನ ಆಯಿತು ಅನ್ನೋದು ನನಗೆ ಕಿತ್ತು ತಿಂತಿದೆ ಬಂಗಾರಿ. ಅಮ್ಮ ಯಾವಾಗಲೂ ಹೇಳ್ತಾ ಇದ್ಲು, ಸೀತೆ ಮಾಯ ಜಿಂಕೆಗೆ ಆಸೆ ಪಟ್ಟಿದ್ದಿಂದಾನೆ ರಾವಣ ಅವಳನ್ನು ಎತ್ಕೊಂಡು ಹೋಗಿದ್ದು, ರಾಮಾಯಣ ಆಗಿದ್ದು ಅಂತ. ನಾವು ಹುಲುಮಾನವರು, ಇಂಥದೆಲ್ಲ ಮಾಮೂಲಿ ಬಿಡು. ಒಂದು ಶಕ್ತಿ ಜನವಾಗಬೇಕಾದ್ರೆ ಇಂಥ 1000 ಕಷ್ಟಗಳನ್ನು ಎದುರಿಸೋಕೆ ನಾವು ಸಿದ್ಧರಾಗಿರ್ಬೇಕು. ಅಳೋದನ್ನ ಬಿಟ್ಟು ಇನ್ನೊಂದು ದೃಷ್ಟಿಯಲ್ಲಿ ಯೋಚನೆ ಮಾಡು ಜಾಜಿ. ಮೇಷ್ಟ್ರಮ್ಮ ಹೇಳಿದ್ರು, ಯಾವುದೇ ಕಾರಣಕ್ಕೂ ವ್ರತಭಂಗ ಮಾಡಬಾರ್ದು ಅಂತ. ಮುಂದಿನ 2 ಸೂರ್ಯಾಸ್ತಗಳವರೆಗೆ ಈ ವ್ರತ ಚಾಲ್ತಿಯಲ್ಲಿರುತ್ತೆ. ಆ ಸಮಯದಲ್ಲಿ ನೀವು ಕೆಟ್ಟ ಮಾತು, ಬೈಗುಳ, ಅವಾಚ್ಯ ಪದ, ಅಸತ್ಯ, ಪರರ ನಿಂದನೆ ಮುಂತಾದನ್ನೆಲ್ಲ ಮಾಡಬಾರ್ದು. ನಾವು ಅವ್ರಿಗೆ ಕೊಟ್ಟು ಮಾತನ್ನು ಉಳಿಸ್ಕೊಬಿಟ್ವಿ ಜಾಜಿ. ಇಂಥ ಸನ್ನಿವೇಶದಲ್ಲೂ ಕೊಟ್ಟು ಮಾತು ತಪ್ಪಿಲ್ಲ, ಸುಳ್ಳು ಹೇಳಲಿಲ್ಲ. ಸತ್ಯ ಹೇಳಿ ಶಿಕ್ಷೆ ಅನುಭವಿಸ್ಬೇಕು ಹೊರತು ಸುಳ್ಳು ಹೇಳಿ ನಿಷ್ಠೆ ತಪ್ಪಿಲ್ಲ.
ದುಡ್ಡು ತೆಗ್ದಿದ್ದು ನಾನೇ ಅಂತಂದೆ. ಕಳ್ಳ ಅಂದ್ರಿ, ಬೈದ್ರಿ. ಇದುವರೆಗೂ ಯಾರು ಯಾರಿಗೂ ನೀಡ್ದಿರೋ ಶಿಕ್ಷೆನ ನನಗೆ ಕೊಟ್ರಿ, ಅನುಭವಿಸ್ದೆ. ಈಗೆಲ್ಲ ಆಯ್ತಲ್ಲ, ನಾನು ನಿಮ್ಮ ಹತ್ರ ಒಂದೆರಡು ಮಾತಾಡ್ಬೋದಾ? ನೀನೇನೋ ಮಾತಾಡೋದು, ಎಲ್ಲ ಆಗೋಯ್ತಲ್ಲ. ಜಾಜಿನ ನೋಡ್ಕೊಂಡು ನಿಮ್ಮ ಮನೇಲಿ ಇರಕ್ ಬಿಡ್ತಾ ಇದ್ದೀನಿ. ನಿಂದೆಷ್ಟಿದೆಯೋ ಅಷ್ಟು ನೋಡ್ಕೊ. ಕೊಟ್ಟಿದ್ದನ್ನ ಚೆನ್ನಾಗಿ ತಿಂದು ಮೂಲೆಯಲ್ಲಿ ಬಿದ್ದಿರೋ. ನಮ್ಮನೆ ಉಸಾಬ್ರಿಗೆ ಬರಬೇಡ. ನಾನು ಯಾವ ಉಸಾಬರಿಗೂ ಬರಲ್ಲ ಅಜ್ಜಿ. ಅಷ್ಟು ಶಕ್ತಿ ಆಗಲಿ ಯೋಗ್ಯತೆ ಆಗಲಿ ನನಗಿಲ್ಲ. ಆದರೆ ಸತ್ಯ ಅಂತ ಹೇಳುವಷ್ಟು ಯೋಗ್ಯತೆನ ಅಮ್ಮನವ್ರು ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನ ಹೇಳಲೇಬೇಕು. ಯಾವುದೋ ಸತ್ಯ, ಯಾವುದೋ ಯೋಗ್ಯತೆ ಕಂಡಿದ್ದೀನಲ್ಲ. ನೀನ್ ಚಪ್ಲಿಕಾಯ ಯೋಗ್ಯತೆನ ಬಂದ್ಬಿಟ್ಟ. ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ದುಡ್ಡು ತಗೊಂಡು ನಿಜ, ಆದರೆ ಕಳ್ತನ ಮಾಡಿಲ್ಲ. ನಾನು ಕಳ್ಳ ಅಲ್ಲ, ನಂಬಿ. ಹೌದೌದು, ಕಳ್ಳರು ನಾವೇ ಕತ್ತಿದ್ದು ಅಂತ ಹೇಳ್ತಾರೆ. ಕಳ್ಳರು ತಾವು ಮಾಡಿದ ಕಳ್ತನನ ತಾವೇ ಮಾಡಿದ್ದಂತ ಒಪ್ಕೊಂಡಿರೋದು ಇಡೀ ಇತಿಹಾಸದಲ್ಲೇ ಇಲ್ಲ. ನಾನು ಕದ್ದಿಲ್ಲ ಅನ್ನೋದೇ ನಿಜ. ನಾನು ಬಡವ ಇರ್ಬೋದು, ಆದರೆ ಕಳ್ಳ ಅಲ್ಲ. ಇದುವರೆಗೂ ನನ್ನ ಹತ್ರ ಏನು ಕೇಳ್ದಿರೋ ಜಾಜಿ ಸೀರೆನ್ ಕೇಳಿದ್ಲು. ನನಗೂ ಕೊಡಿಸ್ಬೇಕು ಅಂತ ಆಸೆ, ಆದರೆ ನನ್ನ ಹತ್ರ ದುಡ್ಡಿಲ್ಲ. ತುಂಬ ಬೇಜಾರಾಯಿತು. ಅಮ್ಮನವ್ರ ಹತ್ರ ಯಾಕಮ್ಮ ಹಿಂಗೆ ಮಾಡಿದೆ, ಇದಕ್ಕೊಂದು ದಾರಿ ತೋರಿಸು, ಜಾಜಿ ಆಸೆನ ಪೂರೈಸಂಗೆ ಮಾಡು ಅಂತ ಬೇಡ್ಕೊಂಡೆ. ಯಾಕಮ್ಮನವ್ರೆ ನನಗೆ ಈ ರೀತಿ ಪರೀಕ್ಷೆ ಮಾಡ್ತೀರಾ? ಅದೆಷ್ಟು ಆಸೆಯಿಂದ ಬಂಗಾರಿ ನನಗೆ ಈ ಸೀರೆ ಇಷ್ಟ ಆಯಿತು, ಕೊಡಿಸು ಅಂತ ಕೇಳಿದ್ಲು. ಹೇಗೆ ಕೊಡಿಸ್ಲಿ? ನೀವೇ ಒಂದು ದಾರಿ ತೋರಿಸ್ಬೇಕು ಅಮ್ಮನವ್ರೆ. ಆಮೇಲೆ ಮನೆಯೊಳಗೆ ಬರ್ತೀನಿ, ಒಂದೊಂದು ಹೆಜ್ಜೆಗೂ ಒಂದೊಂದು ದುಡ್ಡು ಬಿದ್ದಿತ್ತು. ಅದನ್ನೆಲ್ಲ ಆಯ್ಕೋತಾ ಹೋದೆ. ಕೊನೆ ದುಡ್ಡು ಅಮ್ಮನವ್ರ ಹತ್ರ ಬಿದ್ದಿತ್ತು. ನಾನು ಮೊದಲೇ ಪೆದ್ದು ಅಮ್ಮನವರೇ ಈ ದುಡ್ಡು ನಂಗೆ ಕೊಟ್ಟಿದ್ದು ಅಂತ ಹೇಳಿ ಆ ದುಡ್ಡನ್ನೆಲ್ಲ ತಗೊಂಡೋಗಿ ಸೀರೆ ದುಡ್ಡನ್ನ ಚುಕ್ತಾ ಮಾಡಿ ಬಂದೆ. ಆಮೇಲೆ ಗೊತ್ತಾಗಿದ್ದು ನನಗೆ ನಾನು ತಗೊಂಡಿರೋ ದುಡ್ಡು ಅಮ್ಮನವ್ರ ಹರಕೆ ದುಡ್ಡು ಅಂತ. ಗೊತ್ತಿದ್ರೆ ಖಂಡಿತ ಮುಟ್ತಿರ್ಲಿಲ್ಲ. ಬಂಗಾರಿ, ನೀನ್ ಎಷ್ಟು ಕತೆ ಕಟ್ಟಿ ಹೇಳಿದ್ರು ನಿನ್ ಕತೆನ ನಾನು ಯಾವತ್ತೂ ನಂಬಲ್ಲ. ನನಗೆ ನಿನ್ ಮೇಲೆ ನಂಬಿಕೆ ಹೊರಟೋಗಿದೆ. ನೀನು ನಂಬಿಕೆ ಕಳ್ಕೊಂಡಿದೀಯ. ನೀನು ನಮ್ಮ ಮನೆಗೆ ಒಬ್ಬ ಕಳ್ಳ ಅಳಿಯ ಅಷ್ಟೇ. ನಮ್ಮ ಕುಟುಂಬಕ್ಕೆ ಒಂದು ಕಪ್ಪು ಚುಕ್ಕೆ ನೀನು. ಇನ್ನೊಂದು ಸರಿ ನಿನ್ನ ನಂಬೋ ಮಾತೇ ಇಲ್ಲ. ವಿಶ್ವಾಸ ದ್ರೋಹಿ. ಏನು ನಮ್ಮ ತಂತ್ರ ಫಲಕಾರಿ ಆಗ್ಲಿಲ್ವಾ? ಖಡ್ಕೆ, ನಮ್ಮ ತಂತ್ರ ಫಲಕಾರಿ ಆಗ್ಲಿಲ್ಲ ಅಂದ್ರೆ ನೀನು ಕೊಟ್ಟ ಔಷಧಿಲಿ ಏನೋ ದೋಷ ಇರಬೇಕು. ಅದು ನೆಟ್ಟಿಗಿದ್ದಿದ್ರೆ ನಮ್ಮ ಉಪಾಯ ಹಾಳಾಗೋದಕ್ಕೆ ಪ್ರಮೇಯನೇ ಇರ್ತಾ ಇರ್ಲಿಲ್ಲ. ಜಾಸ್ತಿಗಾಯ್ತು. ಸುಮ್ಮನೆ ಕೂಗಾಡಬೇಡಿ ಶಾಸ್ತ್ರಿಗಳೇ. ಗುರುಗಳು ಕೊಟ್ಟಿದ್ದ ಔಷಧಿಯಲ್ಲಿ ಯಾವ ದೋಷವೂ ಇರಲಿಲ್ಲ, ಅದು ಸರಿಯಾಗಿ ಕೆಲಸ ಮಾಡ್ತು. ಜಾಜಿ ನಾವು ತಗೊಂಡೋಗಿದ್ದ ಸೀರೆಗಳಿಗೆ ಆಸೆ ಪಟ್ಲು, ಅದಕ್ಕೋಸ್ಕರ ಬಂಗಾರಿನ ಪೀಡಿಸಿದ್ಲು. ಕಾಟ ತಡಿಲಾರ್ದೆ ಬಂಗಾರಿ ದುಡ್ಡನ್ನು ಕದ್ಬಿಟ್ಟ. ಮುಗೀತಲ್ಲ ಅಲ್ಲಿಗೆ. ಬಂಗಾರಿ ದುಡ್ಡು ಕದ್ದಿದ್ದಾನೆ ಅಂದ್ರೆ ಅವನ ಚಿತ್ತ ಶುದ್ಧಿ ಹಾಳಾಗಿದೆ ಅಂತ ಅರ್ಥ. ವ್ರತಭಂಗ ಆಯ್ತಲ್ಲ. ನಾವು ಹಾಗೆ ಅಂದ್ಕೊಂಡಿದ್ವಿ, ಆದ್ರೆ ಅಲ್ಲಾಗಿದ್ದೆ ಬೇರೆ. ಕದ್ಯೋದೇನೋ ಕದ್ಬಿಟ್ಟ, ಆದ್ರೆ ನಾನೇ ದುಡ್ಡು ತಗೊಂಡಿರೋದು ಅಂತ ಮನೆಯವ್ರ ಮುಂದೆ ನಿಜ ಒಪ್ಕೊಂಡ್ಬಿಟ್ಟ.